ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ಹಿಮಗಿರಿ ಅರ್ಬನ್ ವುಡ್ಸ್ ಸರ್ಜಾಪುರ ನಿಯರ್ BMTC ಬಸ್ ಸ್ಟ್ಯಾಂಡ್. ಇದು ಈ ಒಂದು ಲೊಕೇಶನ್ ಬಂದ್ಬಿಟ್ಟು. ಅಂಡ್ ಅಷ್ಟಕ್ಕೂ ಈ ವಿಡಿಯೋ ಯಾಕೆ ಅಂದ್ರೆ ಎಷ್ಟೊಂದ್ ಜನದ ಲೈಫ್ ಅಲ್ಲಿ ಎಷ್ಟೇ ದುಡಿದ್ರು ಸಾಯಂಕಾಲ ಬಂದ್ಬಿಟ್ಟು ನಮ್ಮ ಮನೇಲಿ ಆರಾಮಾಗಿ ನೆಮ್ಮದಿಯಾಗಿ ಜೀವನ ನಡೆಸಬೇಕು ಅಂತ ಎಲ್ರಿಗೂ ಆಸೆ ಕನ್ಸಿರುತ್ತೆ. ಅಂಡ್ ಅದರಲ್ಲೂ ಪ್ರೀಮಿಯಂ ಪ್ರಾಪರ್ಟಿ ನೀವೇನಾದ್ರೂ ನೋಡ್ತಾ ಇದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಅಂಡ್ ಇದು ಬಂದ್ಬಿಟ್ಟು ನೀವು ಹಿಂದ್ಗಡೆ ನೋಡ್ತಾ ಇರೋ ಜಾಗ ಇದೊಂದು ವಿಲ್ಲಾ ಪ್ರಾಪರ್ಟಿ ಅಂಡ್ ಇದು ಫುಲ್ ಆಫ್ ವಿಲ್ಲಾಸ್ ಇರುವಂತಹ ಏರಿಯಾ. ಅಂಡ್ ಇದು ಒಂದು ಪ್ರೀಮಿಯಂ ಪ್ರಾಪರ್ಟಿ ಅಂತ ಯಾಕೆ ಹೇಳ್ತೀನಿ ಅಂತ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ಹಿಂದೆ ನೋಡ್ತಾ ಇರುವಂತ ಈ ವಿಲ್ಲಾ ಬಂದ್ಬಿಟ್ಟು ನಿಮ್ಗೆ 1500 ಸ್ಕ್ವೇರ್ ಫೀಟ್ ಅಲ್ಲಿ ಸಿಗುತ್ತೆ. ಜೊತೆಗೆ ಇವಾಗ ಎಂಟ್ರಿ ಆಗ್ತಾ ಆಗ್ತಾ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಅಂಡ್ ನೀವು ಎಂಟ್ರಿ ಆದ ತಕ್ಷಣ ನಿಮ್ಗೆ ಇಲ್ಲೊಂದು ಪಾರ್ಕಿಂಗ್ ಏರಿಯಾ ಕಾಣ್ತಾ ಇದೆ. ಸೊ ನೀವು ಆರಾಮಾಗಿ ಇಲ್ಲಿ ಒಂದ್ 4 ವೀಲರ್ ಮತ್ತೆ ಒಂದ್ 2 ವೀಲರ್ಸ್ ನೀವು ಪಾರ್ಕ್ ಮಾಡ್ಕೋಬಹುದು, ಅಷ್ಟು ಜಾಗವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇದು ನೀವು ಮೇನ್ ಡೋರ್ ಇದು ಅಂದ್ರೆ ಮೇನ್ ಎಂಟ್ರೆನ್ಸ್ ಇದು ನೋಡ್ತಾ ಇರೋದು. ಓಕೆ, ಸೊ ಮೇನ್ ಎಂಟ್ರೆನ್ಸ್ ಗೆ ನೀವು ಬಂದ ತಕ್ಷಣ ಏನು ಪೂರ್ತಿ ಈ ಒಂದು ಜಾಗ ಪೂರ್ತಿ ವಾತಾವರಣ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಹೊರಗಡೆ ನೀವೆಲ್ಲ ಗಿಡಗಳು ತುಂಬಾ ಚೆನ್ನಾಗಿದೆ. ಸೊ ನೆರಳು ಚೆನ್ನಾಗಿದೆ, ಬೆಳಕು ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ ಈ ಒಂದು ಜಾಗದಲ್ಲಿ. ಅಂಡ್ ಈ ಒಂದು ಜಾಗದ ಪೂರ್ತಿ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಲೊಕೇಶನ್ ಬಂದ್ಬಿಟ್ಟು ನಾನು ಆಗ್ಲೇ ಹೇಳಿದೆ ಸರ್ಜಾಪುರ BMTC ಬಸ್ ಸ್ಟ್ಯಾಂಡ್ ಅಂತ. ಅಂಡ್ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ ಪ್ರೈಸ್ ಕೋಟ್ ಮಾಡ್ತಾರದು ಅಂದ್ರೆ 1.64 ಅಂದ್ರೆ 1.64 ಕ್ರೋರ್ಗೆ ಈ ಒಂದು ವಿಲ್ಲಾನ ಸೇಲ್ ಇರುವಂತದ್ದು. ಅಂಡ್ ಮೋರ್ ಓವರ್ ಏನಪ್ಪಾ ಅಂದ್ರೆ ಈ ಒಂದು ಜಾಗ ಇವಾಗ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಓಕೆ, ಇವಾಗ ಹಾಲ್ ಎಂಟ್ರಿ ಆಗ್ತಾ ಇದೀವಿ. ಸೊ ಹಾಲ್ ತುಂಬಾ ದೊಡ್ಡದಾಗಿದೆ. ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಡೋರ್ ಅಂಡ್ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಈ ಒಂದು ವಿಲ್ಲಾಗೆ. ಅಂಡ್ ಅದಲ್ದೇನೆ ನಿಮ್ಗೆ ಸ್ಟೇರ್ ಕೇಸು ಸಹ ಒಳಗಡೆ ಬರುತ್ತೆ, ನಿಮ್ಗೆ ಗೊತ್ತು ವಿಲ್ಲಾಗಳದ್ದು. ಅಂಡ್ ಇದಕ್ಕೆ ನಾನು ಕಿಚನ್ ಬಗ್ಗೆ ಮಾತಾಡ್ಲೇಬೇಕು. ಸೊ ಕಿಚನ್ ಬಂದ್ಬಿಟ್ಟು ನಿಮ್ಗೆ ಓಪನ್ ಕಿಚನ್ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದಾಗಿರೋ ಜಾಗ ಕಿಚನ್. ಸೊ ನಾರ್ಮಲ್ ಏನಾಗುತ್ತೆ ಅಂದ್ರೆ ಹುಡುಗಿರಿಗೆ ಅಥವಾ ಹೆಣ್ಮಕ್ಳ ಸಾಮ್ರಾಜ್ಯ ಕಿಚನ್ ಇದು. ಜಾಗ ಸ್ವಲ್ಪ ಸ್ಪೇಷಿಯಸ್ ಆಗಿರ್ಬೇಕು ಅಂತ ನಿಮ್ಗೆ ಈ ಕಡೆ ಕಿಚನ್ ಮಾಡ್ಕೊಂಡು ಈ ಕಡೆ ಡೈನಿಂಗ್ ಹಾಲ್ ಅಂದ್ರೆ ಡೈನಿಂಗ್ ಟೇಬಲ್ ಇಡೋಕ್ಕೂ ಸಹ ಜಾಗಗಳನ್ನ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದಾಗಿದೆ. ಅಂಡ್ ಇನ್ನೊಂದು ನಾವು ಇವಾಗ ಏನು ನಾರ್ಮಲಿ ಎಷ್ಟೊಂದ್ ಜನ ಮನೇಲಿ ಒಳಗಡೆ ವಾಷಿಂಗ್ ಮಿಷಿನ್ ಫಿಟ್ ಮಾಡ್ಕೊಂಡ್ಬಿಡ್ತಾರೆ ಜಾಗ ಇಲ್ದಿರೋ ಕಾರಣ ಅಂತ. ಬಟ್ ನಿಮ್ಗೆ ಪ್ಯಾಂಟ್ರಿ ಏರಿಯಾ ಸಪರೇಟ್ ಹಾಕೊಟ್ಟಿದ್ದಾರೆ. ಇಲ್ಲೂ ಆಲ್ರೆಡಿ ನಿಮ್ಗೆ ವಾಷಿಂಗ್ ಮಷಿನ್ ಸೆಟ್ ಮಾಡ್ಕೊಳಕಾಗಿದೆ ಅಥವಾ ಡಿಶ್ ವಾಷರ್ ಏನಾದ್ರು ನೀವು ಇಟ್ಕೊಳ್ತೀರಿ ಅಂದ್ರೆ ಅದಕ್ಕೂ ನಿಮ್ಗೆ ಇವಾಗ ವೈರಿಂಗ್ ವರ್ಕ್ ನಡೀತಾ ಇದೆ. ಸೊ ಕಂಪ್ಲೀಟ್ ಆಗುತ್ತೆ ಬೇಗ. ಈ ಕಡೆ ನಿಮ್ಗೆ ಏನು ಈ ತರ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಆಗ್ಲಿಂದ ಯಾಕೆ ಹೇಳ್ತಾ ಇದೆ ಅಂದ್ರೆ ಸೊ ಈ ತರ ಓಪನ್ ಜಾಗಗಳಿರೋದ್ರಿಂದ ಆಗಿರ್ಲಿ. ಅಂಡ್ ನಾರ್ಮಲಿ ಮನೆ ಒಳಗಡೆ ಗಾಳಿ ಬೆಳಕು ಚೆನ್ನಾಗಿದ್ದಾಗ ಪಾಸಿಟಿವ್ ವೈಬ್ ಇರುತ್ತೆ. ಇನ್ನು ನಾವು ಪ್ಯಾಂಟ್ರಿ ಏರಿಯಿಂದ ಬಂದ ತಕ್ಷಣ ಒಂದು ಕಾಮನ್ ಬಾತ್ರೂಮ್ ಕಾಣಿಸ್ತಾ ಇದೆ. ಸೊ ಇದೊಂದು ಕಾಮನ್ ಬಾತ್ರೂಮ್ ಇದೆ ಅಂದ್ರೆ ನಾರ್ಮಲ್ ಎಲ್ಲಾರ್ದು ಬೆಡ್ರೂಮ್ಗೂ ಒಂದು ಬಾತ್ರೂಮ್ ಅಟ್ಯಾಚ್ ಇದೆ. ಬಟ್ ಇನ್ನೊಂದು ಬೇಕು ಅಂದ್ರೆ ಸೊ ಕಾಮನ್ ಬಾತ್ರೂಮ್ ಸಹ ಕೊಟ್ಟಿದ್ದಾರೆ. ಕಿಚನ್ ಬಂದ್ಬಿಟ್ಟು ತುಂಬಾ ಸ್ಪೇಷಿಯಸ್ ಆಗಿದೆ. ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಜಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಬೇಕು ಅಥವಾ ಓಡಾಡ್ಕೊಂಡು ಅಡ್ಗೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ಜಾಗ ಜಾಸ್ತಿ ಇರಬೇಕು. ಇದು ಕಿಚನ್ ಇದೆ. ಅಂಡ್ ಇಲ್ಲಿ ನಿಮ್ಗೆ ಹಾಲ್ ಅಲ್ಲಿ ಟಿವಿನ ಎರಡ್ ಕಡೆ ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಎಷ್ಟೋ ಜನ ಸ್ಪೇಸ್ ಕಮ್ಮಿ ಮಾಡ್ಕೋಬೇಕು ಅಂತ ಅನ್ಕೊಂಡು
ಸ್ಟೇರ್ ಕೇಸ್ ಕೆಳಗಡೆ ಟಿವಿ ಸೆಟ್ ಮಾಡ್ಕೊಂಡಿರ್ತಾರೆ, ಸೊ ಅಲ್ಲಿ ಮಾಡ್ಕೊಂಡ್ರೆ ಅಲ್ಲಿ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇನ್ನೊಂದ್ ಸೈಡ್ ಅಲ್ಲೂ ಕೊಟ್ಟಿದ್ದಾರೆ, ಸೊ ಇಲ್ಲಿ ಬೇಕಾದ್ರೂ ಟಿವಿ ಸೆಟ್ಟಿಂಗ್ ಗೆಲ್ಲ ವೈರಿಂಗ್ ನಡೀತಾ ಇದೆ. ಇದಿಷ್ಟು ನಿಮ್ಗೆ ಜಾಗ. ಮನೇಲಿ ಇವಾಗ್ಲೇನೆ ನೀವು ಅಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಇರ್ಬೇಕಾದ್ರೆ ಮನೆ ಪರ್ಚೇಸ್ ಮಾಡೋದ್ರಿಂದ ಒಂದು ಉಪಯೋಗ ಏನಂತಂದ್ರೆ ಸ್ಟೇರ್ ಕೇಸ್ ಫಾರ್ ಎಕ್ಸಾಂಪಲ್ ಕಸ್ಟಮೈಸೇಷನ್ ಆಗಿರ್ಲಿ ಅಥವಾ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡಿಸ್ಕೋಬಹುದು. ಎಷ್ಟೋ ಜನ ಸ್ಟೈಲ್ಸ್ ಕಲರ್ ಆಗಿರ್ಲಿ ಅಥವಾ ಸೈಡ್ ಅಲ್ಲಿ ಗ್ಲಾಸ್ ವರ್ಕ್ ಬೇಕು ಅಂತಾರೆ, ಕೆಲವು ಜನ ಸ್ಟೈಲ್ ಅಲ್ಲಿ ಬರೀ ಸ್ಟೀಲ್ ಅಷ್ಟೇ ಇದ್ರು ಸಾಕು ಅಂತಾರೆ. ಅದೆಲ್ಲದೂ ನಿಮ್ಮ ಮೇಲೆ ಇರುತ್ತೆ. ಸೊ ಆಪ್ಷನ್ ನೀವು ಕಸ್ಟಮೈಸೇಷನ್ ಮಾಡ್ಕೋಬಹುದು. ಇನ್ನೊಂದು ಬೆಡ್ರೂಮ್ ಇದೆ ಇಲ್ಲಿ ನಿಮ್ಗೆ ಕೆಳಗಡೆನೆ. ಈ ಒಂದು ವಿಲ್ಲಾ ನಿಮ್ಗೆ ಅರೌಂಡ್ 3 to 4 BHK ವಿಲ್ಲಾ. ಇದು ಪೂರ್ತಿ ಪ್ರಾಪರ್ಟಿ ಇದೆ ನಿಮ್ಗೆ 3 to 4 BHK ಬರುತ್ತೆ. ಇದು ಅಷ್ಟೇ ನಿಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇಲ್ಲಿ ಕೆಳಗಡೆ ಒಂದು ಬಾತ್ರೂಮ್ ಮತ್ತೆ ಇಲ್ಲಿ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದೆ. ಅಂಡ್ ಇದಕ್ಕೂ ಅಷ್ಟೇ ನಿಮ್ಗೆ ದೊಡ್ಡದಾಗಿರೋ ವಿಂಡೋಸ್ ಗಳನ್ನ ಕೊಟ್ಟಿದ್ದಾರೆ, ಗಾಳಿ ಬೆಳಕು ಚೆನ್ನಾಗಿ ಬರ್ಲಿ ಅಂತ. ನಾರ್ಮಲಿ ಬರೀ ಯಾವಾಗ್ಲೂ ಹಗ್ಗದಲ್ಲಿ ಲೈಟ್ ಹಾಕೊಂಡ್ ಕೂರಕ್ಕಾಗಲ್ಲ, ಸೊ ಬೆಳಕಿಗೆ ಗಾಳಿಗೆ ದೊಡ್ಡ ದೊಡ್ಡ ವಿಂಡೋಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ನಾವು ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಬಂದಿದ್ವಿ. ಫಸ್ಟ್ ಫ್ಲೋರ್ ನಿಮ್ಗೆ 2 ಬೆಡ್ರೂಮ್ ಸಿಗುತ್ತೆ ಅಂಡ್ 2 ತುಂಬಾ ಸ್ಪೇಷಿಯಸ್ ಆಗಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಸಿಗೋ ಫಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈ ಒಂದು ಬೆಡ್ರೂಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಕೊಟ್ಟಿರೋದಲ್ದ್ರೆ ಬಾಲ್ಕನಿ ಅಟ್ಯಾಚ್ಡ್ ಬರುತ್ತೆ. ಯಾರಿಗೆಲ್ಲ ಬಾಲ್ಕನಿ ಅಟ್ಯಾಚ್ಡ್ ಬೆಡ್ರೂಮ್ ಇಷ್ಟ ಆಗಲ್ಲ ಹೇಳಿ. ಸೊ ಇದು ನೋಡ್ರಿ ನಿಮ್ಗೆ ಬಾಲ್ಕನಿ ಏರಿಯಾ. ಇಲ್ಲಿ ನಾರ್ಮಲ್ ತುಂಬಾ ಸ್ಪೇಸ್ ಆಗಿದೆ. ಬಾಲ್ಕನಿ ಎಲ್ಲಾ ಕಡೆ ನಾನು ಕಮ್ಮಿ ನೋಡಿದೆ, ಬಟ್ ಇದು ಬಾಲ್ಕನಿ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ಸಾಯಂಕಾಲ ಚಿಲ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು. ಓಕೆ, ನೆಕ್ಸ್ಟ್ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ನ ಕೊಟ್ಟಿದ್ದಾರೆ. ಅದು ನಿಮ್ಗೆ ಫಸ್ಟ್ ಥಿಂಗ್, ಯಾಕಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೋಗ್ಬೇಕು ಅಟ್ಯಾಚ್ ಬಾತ್ರೂಮ್ ಇಲ್ಲ ಅಂತಂದ್ರೆ, ಗ್ರೌಂಡ್ ಫ್ಲೋರ್ ವರ್ಗೂ ಹೋಗ್ಬೇಕಾ ನಾವು ಬಾತ್ರೂಮ್ಗೆ ಅಂತೆಲ್ಲ. ಸೊ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಅಂಡ್ ಬಾತ್ರೂಮ್ ಅಷ್ಟೇ ಸ್ಪೇಸ್ ತುಂಬಾ ದೊಡ್ಡದಾಗಿದೆ. ಅಂದ್ರೆ ಚಿಕ್ಕದಾಗಿನ ಬಾತ್ರೂಮ್ ನ ಪ್ರೊವೈಡ್ ಮಾಡಿಲ್ಲ, ದೊಡ್ಡದಾಗೆ ಬಾತ್ರೂಮ್ ಇದೆ. ಅಂಡ್ ನಾನು ಆಗ್ಲಿ ಹೇಳಿರುವ ಹಾಗೆ ಪ್ರತಿಯೊಂದಕ್ಕೂ ಗಾಳಿ ಬೆಳಕು ಪ್ರತಿಯೊಂದನ್ನು ಚೆನ್ನಾಗಿದೆ ಅಂತ. ಅಂಡ್ ಸ್ಪೇಷಿಯಸ್ ಆಗಿರುವಂತಹ ಬೆಡ್ರೂಮ್ ಇದು. ಜೊತೆಗೆ ಮುಂದ್ಗಡೆನೆ ಸಿಕ್ಕಾಪಟ್ಟೆ ಗಿಡಗಳು ಕಾಣ್ತಾ ಇದೆ. ಪ್ರತಿಯೊಂದು ಈ ಏರಿಯಾದಲ್ಲಿ ಜಾಸ್ತಿ ಗಿಡಗಳನ್ನ ನೆಟ್ಟಿರೋದ್ರಿಂದ ಬೆಳಿಗ್ಗೆ ಫ್ರೆಶಸ್ ನೀವು ಫೀಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ, ಮಾಸ್ಟರ್ ಬೆಡ್ರೂಮ್. ಅಂಡ್ ಇನ್ನೊಂದು ನಾನು ಆಗ್ಲಿಂದ ಯಾಕೆ ಗಾಳಿ ಬೆಳಕು ಅಂತ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಒಂದು ಬಾಲ್ಕನಿ ತರ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬಾಲ್ಕನಿ ತರ ಯೂಸ್ ಮಾಡ್ಕೋಬಹುದು ಅಥವಾ ಜಸ್ಟ್ ಗ್ಲಾಸ್ ಹಾಕ್ಬಿಟ್ಟು ಅದು ನಿಮಗ್ ಬಿಟ್ಟಿರೋದು. ಬಟ್ ಇಲ್ಲೂ ನಿಮ್ಗೆ ತುಂಬಾ ಸ್ಪೇಸ್ ಆಗಿರುವಂತಹ ಬಾಲ್ಕನಿ ತರ ಇರುವಂತಹ ಒಂದು ಜಾಗನ ಪ್ರೊವೈಡ್ ಮಾಡಿರುವಂತದ್ದು. ನಾನು ಆಗ್ಲೇ ಹೇಳ್ದಲ್ಲ ಮಾಸ್ಟರ್ ಬೆಡ್ರೂಮ್ ಅಂತ. ಸೊ ಈ ಒಂದು ಜಾಗ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಇದು. ಅಂಡ್ ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ಎಲ್ಲದಕ್ಕೂ ಅಷ್ಟೇ ನಿಮ್ಗೆ ವಿಂಡೋಸ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲೇ ನಿಮ್ಗೆ ಕಬೋರ್ಡ್ಸ್ ಬೇಕಾದ್ರೂ ಸೆಟ್ ಮಾಡ್ಬೋದು. ಅಂಡ್ ನಿಮ್ಗೆ ಆಗ್ಲೇ ವಾರ್ಡ್ರೋಬ್ ನೀವು ಬೇಕಾದ್ರೆ ಹೊರಗಡೆ ಸೆಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ವಾಕ್ ಥ್ರೂ ವಾರ್ಡ್ರೋಬ್ ಅಥವಾ ವಾರ್ಡ್ರೋಬ್ ಇರೋ ಜಾಗ ನೀವೇನ್ ಹೇಳ್ತೀರಾ ಅದಕ್ಕೂ ಸಿಕ್ಕಾಪಟ್ಟೆ ಜಾಗನ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಒಳಗಡೆ ಎಲ್ಲಾ ಕ್ಲಾತ್ ಗಳು ಹೋಗ್ಬಿಡುತ್ತೆ, ಹೊರಗಡೆ ಏನ್ ಕಾಣತಾ ಇದಿಲ್ಲ. ಅಂಡ್ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಬಾತ್ರೂಮ್ ಗಳೆಲ್ಲಾನು ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಓಕೆ, ಅಂಡ್ ಈಗ ನೀವು ಪರ್ಚೇಸ್ ಮಾಡಿದ್ರೆ ಪ್ರತಿಯೊಂದನ್ನು ಕಸ್ಟಮೈಸ್ ಮಾಡಿಸ್ಕೋಬಹುದು. ಯಾಕೆ ಅಂತಂದ್ರೆ ಕಲರ್ ಆಗಿರ್ಲಿ ಅಥವಾ ಕೆಲವೊಂದು ಜನ ಕಲರ್ ಇದೇ ತರ ಬೇಕು ಅಂತ ಹೇಳ್ತಾರೆ, ಇಂಟೀರಿಯರ್ಸ್ ಆಗಿರ್ಲಿ ಅಥವಾ ವುಡ್ ವರ್ಕ್ ಆಗಿರ್ಲಿ ಪ್ರತಿಯೊಂದು ಅಂಡ್ ವೈರಿಂಗ್ ಇದೆಲ್ಲ ನಿಮ್ಗೆ ಹೇಗ್ ಬೇಕು ಹಾಗೆ ಇದನ್ನ ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು. ಮತ್ತೆ ಪ್ರೈಸ್ ಒಂದ್ಸಲ ಹೇಳ್ತೀನಿ, 1.64 crore ಕೋಟ್ ಮಾಡ್ತಾರೆ, ಬಟ್ ನೆಗೋಷಿಯಬಲ್ ಇದೆ. ಅಂಡ್ 1500 ಸ್ಕ್ವೇರ್ ಫೀಟ್ ಇದೆ. ವೆಸ್ಟ್ ಫೇಸಿಂಗ್ ಸೈಟ್ ಇದೆ, ನಾರ್ತ್ ಫೇಸಿಂಗ್ ಡೋರ್ ಇದೆ. ಓಕೆ, ಅಂಡ್ ನಿಯರ್ ಲೊಕೇಶನ್ಸ್ ನ ಅಥವಾ ಅದನ್ನೆಲ್ಲ ನಿಮ್ಗೆ ಹೋಗ್ತಾ ತಿಳಿಸ್ಕೊಡ್ತೀನಿ ನಾನು. ಈಗ ನೆಕ್ಸ್ಟ್ ಹೋಗೋಣ. ಇದು ಬಂದ್ಬಿಟ್ಟು ನಿಮ್ಗೆ ಟೆರಸ್ ಕನೆಕ್ಟ್ ಆಗುತ್ತೆ. ಸೊ ಇವಾಗ್ಲೇ ತಗೊಂಡ್ರೆ ನಿಮ್ಗೆ ಬೇಕಾಗಿರೋ ಟೈಲ್ಸ್ ಆಗ್ಲಿ ಅಥವಾ ಗ್ರಾನೈಟ್ಸ್ ಆಗಿರ್ಲಿ ಅಥವಾ ಗ್ಲಾಸ್ ವರ್ಕ್ ಆಗಿರ್ಲಿ ಹ್ಯಾಂಡಲ್ ವರ್ಕ್ ಆಗ್ಲಿ ಪ್ರತಿಯೊಂದು ನಿಮ್ಗೆ ಯಾವ ತರ ಬೇಕು ಸೊ ಆ ತರ ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು. ಅಂಡ್ ಮೇಲ್ಗಡೆ ಅಂತ ನೋಡ್ತಾ ಇದ್ರೆ ಸೊ ಕೆಳಗಡೆ ನಿಮ್ಗೆ ಹಾಲ್ ಹೇಗ್ ಕಾಣುತ್ತೆ ಅಂತ ಜಸ್ಟ್ ಒಂದು ಎಕ್ಸಾಂಪಲ್ ಇದು ನಿಮ್ಗೆ. ಬಟ್ ಎಲ್ಲಾ ಕಂಪ್ಲೀಟ್ ಆದ್ಮೇಲೆ ಸಖತ್ತಾಗಿ ಕಾಣುತ್ತೆ. ಓಕೆ, ಇದು ಕೆಳಗಡೆ ನೀವು ಹಾಲ್ ಸಹ ಇಲ್ಲಿಂದಾನೆ ನೋಡ್ಬೋದು. ಅಂಡ್ ಇನ್ನೊಂದು ಮೆನ್ಷನ್ ಮಾಡ್ಬೇಕು, ಇಲ್ಲೆಲ್ಲ ನೀವು ವೈರಿಂಗ್ ನೋಡ್ತಾ ಇದ್ದೀರಾ. ಸೊ ಪ್ರಾಪರ್ ಆಗಿ ವೈರಿಂಗ್ ಮಾಡ್ತಿದ್ರೆ ಎಲ್ಲೋ ಅವರು ಕಂಜೂಸ್ತನ ಮಾಡ್ಬಿಟ್ಟು ಇಲ್ಲಿ ಬೇಕು ಇಲ್ಲಿ ಬೇಡ ಅಂತಿಲ್ಲ. ಸೊ ಎಷ್ಟೊಂದ್ ಜನಕ್ಕೆ ಇಲ್ಲ ನನ್ಗೆ ಇಲ್ಲೊಂದು ಬೋರ್ಡ್ ಬರ್ಬೇಕಾಗಿತ್ತು ಅದಿದ್ದು ಅಂತ ಇರುತ್ತೆ. ಬಟ್ ಇಲ್ಲ ಆ ರೀತಿ ಇಲ್ಲ, ವೈರಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಡ್ ವೈರಿಂಗ್ ಅಲ್ಲಿ ಅವರೆಲ್ಲೋ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಬಿಕಾಸ್ ಯಾಕೆಂದ್ರೆ ಇಲ್ಲಿ ISI ಸ್ಟ್ಯಾಂಡರ್ಡ್ ಇರುವಂತಹ ಮಟೀರಿಯಲ್ ನ ಯೂಸ್ ಮಾಡಿರುವಂತದ್ದು. ಸೊ ಇದು ನಿಮ್ಗೆ ಟೆರೆಸ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಬೇಕು ಅಂದ್ರೆ ಸೋಲಾರ್ ಪ್ಯಾನೆಲ್ ಸೆಟ್ ಮಾಡಿಸ್ಕೋಬಹುದು ಅಥವಾ ಗಿಡಗಳನ್ನ ಹಾಕೋಬಹುದು ಅಥವಾ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಪ್ರತಿಯೊಂದು ಟೈಮ್ ಇಲ್ಲಿ ಸ್ಪೆಂಡ್ ಮಾಡಬಹುದು. ಇಲ್ಲಿನ ಓವರ್ ಆಲ್ ವ್ಯೂ ಸಹ ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ಈ ಜಾಗ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂದ್ರೆ ಅಥವಾ ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಬೇಕು, ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಅಂಡ್ ಸೆಕ್ಯೂರಿಟಿ ವೈಸ್ ತುಂಬಾ ಜನ ಈ ಪ್ರಶ್ನೆ ಇರುತ್ತೆ, ನಾ ಇಲ್ಲಿ ಜಾಗ ತಗೊಂಡ್ರೆ ಸೆಕ್ಯೂರಿಟಿ ಚೆನ್ನಾಗಿದೆಯಾ ಅಂತ. ಇದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಅದಲ್ದೇನೆ ಈ ಒಂದು ಜಾಗದಲ್ಲಿ ಪ್ರತಿ ಕಡೆ ನೋಡಿದ್ರು ನೀವು ಎಲ್ಲಾ ಕಡೆನೂ ಹಸಿರು ನೋಡಕ್ ಸಿಗುತ್ತೆ. ಸೊ ಎಲ್ಲಾ ಕಡೆನೂ ಹಸಿರು ಸಿಗುತ್ತೆ ಅಂಡ್ ಗಿಡಗಳು ಸಿಗುತ್ತೆ. ಅಂಡ್ ಏನೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ರು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಅಂಡ್ ಸೆಕ್ಯೂರಿಟಿ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೇನಪ್ಪ ಅಂದ್ರೆ ನೀವು ಒಳಗಡೆ ಯಾರೊಬ್ರು ಎಂಟ್ರಿ ಆಗ್ಬೇಕಂದ್ರೂ ಸಹ ಅಷ್ಟೇ ವಿತೌಟ್ ನಿಮ್ ಪರ್ಮಿಷನ್ ಅಥವಾ ನಿಮ್ ಜೊತೆ ಎನ್ಕ್ವೈರಿ ಆಗದೇನೆ ಯಾರು ಒಳಗಡೆ ಬಿಡಲ್ಲ. ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ. ಬಟ್ ಸೆಕ್ಯೂರಿಟಿ ವೈಸ್ ನೀವು ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿ ಸೆಕ್ಯೂರಿಟಿ ಇದೆ. ಅಂಡ್ ಏನೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ ಅಂತ ನಿಮ್ಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಬನ್ನಿ.
ನೀವ್ ಇವಾಗ ಈ ಅಂಡರ್ ಕನ್ಸ್ಟ್ರಕ್ಷನ್ ವಿಲ್ಲಾ ಏನ್ ನೋಡ್ತಿದ್ದೀರಾ, ಇದು ಕಂಪ್ಲೀಟ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಥವಾ ಯಾವ ರೀತಿ ಕಾಣ್ಬೋದು ಅಂತ ನಿಮ್ಗೇನಾದ್ರು ಅನಿಸ್ತಾ ಇದ್ರೆ, ಸೊ ಅದಕ್ಕೋಸ್ಕರ ಅಂತ ನಿಮ್ಗೋಸ್ಕರ ವಿಡಿಯೋ ಹಾಕ್ತಾ ಇದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣ್ಬೋದು ಅಂತ. ಸೊ ವಿಡಿಯೋ ನೋಡ್ಕೊಂಡ್ ಬನ್ನಿ. ಎಂಟ್ರಿ ಆದ್ಮೇಲೆ ಇವಾಗ ನೀವು ನೋಡ್ತಾ ಇರೋದು ಹಾಲ್ ಆಯ್ತಾ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಒಂದು ಹಾಲ್, ಡೈನಿಂಗ್ ಏರಿಯಾ, ಕಿಚನ್ ಮತ್ತೆ ಒಂದು ಬೆಡ್ರೂಮ್ ಬರುತ್ತೆ, ಜೊತೆಗೆ ಒಂದು ಪೂಜಾ ರೂಮ್ ಸಹ ಕೊಟ್ಟಿದ್ದಾರೆ. ಇವಾಗ ನೀವು ನೋಡ್ತಾ ಇರೋದ್ರಿಂದ ಇದು ಡೈನಿಂಗ್ ಏರಿಯಾ. ಸೊ ಡೈನಿಂಗ್ ಏರಿಯಾ ಆದ್ಮೇಲೆ ನಿಮ್ಗೆ ಓಪನ್ ಕಿಚನ್ ಕೊಟ್ಟಿದ್ದಾರೆ. ನಾರ್ಮಲಿ ಓಪನ್ ಕಿಚನ್ ತುಂಬಾ ಜನ ಇಷ್ಟಪಡ್ತಿದ್ದಾರೆ. ಅಂಡ್ ಅದಲ್ಲದೆ ಓಪನ್ ಕಿಚನ್ ಏನಿದೆ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಎಲ್ಲಾರ ಮನೇಲೂ ಕಿಚನ್ ಸ್ವಲ್ಪ ಏನು ಜಾಗ ಕಮ್ಮಿ ಆಯ್ತು, ಇರ್ದಾಯ್ತು ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಬಟ್ ಈ ವಿಲ್ಲಾದಲ್ಲಿ ಒಂದು ಕಿಚನ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿರುವಂತದ್ದು ಓಪನ್ ಕಿಚನ್ ಇದು. ಇದು ಓಪನ್ ಕಿಚನ್ ಅಲ್ದೇನೆ ನಿಮ್ಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಈ ಗ್ರಾಸರೀಸ್ ಏನಿರುತ್ತೆ ಅಥವಾ ಕಿಚನ್ ಐಟಮ್ಸ್ ಏನಿರುತ್ತೆ ಅದೆಲ್ಲ ಹೊರಗಡೆ ಇರುತ್ತೆ. ಒಳಗಡೆ ಹೋಗ್ಬೇಕು ಅಥವಾ ಚೆನ್ನಾಗಿ ಕಾಣಲ್ಲ ಅಂತಿದ್ರೆ ಇದಕ್ಕೆ ಪ್ರಾಬ್ಲಮೇ ಬೇಡ. ಸೊ ನಾರ್ಮಲಿ ನಿಮ್ಗೆ ಎಲ್ಲಾ ಕಡೆನೂ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಕಿಚನ್ ಅಲ್ಲಿ ಇಷ್ಟೊಂದ್ ಜನ ಒಂದೇ ಸಿಂಕ್ ಇಟ್ಟಿರ್ತಾರೆ, ಬಟ್ ಇಲ್ಲಿ 2 ಸಿಂಕ್ ಇದೆ. ಅಂಡ್ ವಿತ್ ಆರೋ ವಾಟರ್ಗೆ ಸಿಂಕ್ ಕೆಳಗಡೆ ಏನಿದೆ ಇನ್ನೊಂದು ನಿಮ್ಗೆ ಕಬೋರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ಟ್ರಾ ಏನಾರು ಇತ್ತಂದ್ರೆ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಸಿಂಕ್ ಬರುತ್ತೆ. ಅಂಡ್ ವಿತ್ ಚಿಮ್ನಿ ಸಹ ಇದೆ. ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ವಿತ್ ಚಿಮ್ನಿ ಬರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಕೊಟ್ಬಿಟ್ಟು ನಿಮ್ಗೆ ಒಂದು ಬೆಡ್ರೂಮ್ ಸಹ ಕೊಟ್ಟಿದ್ದಾರೆ. ಅಂಡ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದು. ಈ ಬೆಡ್ರೂಮ್ ಅಷ್ಟು ನಿಮ್ಗೆ ವಿತ್ ಇಂಟೀರಿಯರ್ ಸಿಗ್ತಾ ಇದೆ. POP ನೋಡ್ಬೋದು ಎಷ್ಟು ಏನು ಲೈಟಿಂಗ್ ಚೆನ್ನಾಗಿ ಮಾಡ್ಸಿದ್ದಾರೆ POP ಅಂತ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬೆಡ್ರೂಮ್ ನೋಡಿದ್ರೆ ಇವಾಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ 2 ಬೆಡ್ರೂಮ್, ಒಂದು ಹೋಮ್ ಥಿಯೇಟರ್ ರೂಮ್ ಬರುತ್ತೆ. ಇವಾಗ ನಿಮ್ಗೆ ಒಂದು ಬೆಡ್ರೂಮ್ ತೋರಿಸ್ತಾ ಇದೀನಿ. ಇದು ನಿಮ್ಗೆ ವಿತ್ ಬಾಲ್ಕನಿ ಬರುತ್ತೆ. ಅಂಡ್ ಈ ಬೆಡ್ರೂಮ್ಗೂ ಅಷ್ಟೇ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ನಿಮ್ಗೆ ಇದು ಅಟ್ಯಾಚ್ ಬಾತ್ರೂಮ್ ಇದು. ಅಂಡ್ ಇದಕ್ಕೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಇನ್ನೊಂದು ಡೋರ್ ಇದೆ, ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ತೋರಿಸ್ತೀನಿ. ಓಕೆ, ಇದು ಇನ್ನೊಂದು ಡೋರ್ ಬಂದ್ರೆ ನಿಮ್ಗೆ ಇಲ್ಲಿಂದ ಹಾಲ್ ವ್ಯೂ ಕಾಣುತ್ತೆ, ಜೊತೆಗೆ ಆ ಕಡೆಯಿಂದ ಅಪೋಸಿಟ್ ವ್ಯೂ ಏನಿದೆ ಅದು ಸಹ ಕಾಣುತ್ತೆ. ಈ ಒಂದು ಬೆಡ್ರೂಮ್ಗೆ 2 ತರ ಇದು ಬಾಲ್ಕನಿ ಅಂತ ಹೇಳ್ಬೇಕಾ ಅಥವಾ ಒಳಗಡೆ ಇರುವಂತಹ ಜಾಗನ ರೀತಿ ಯೂಟಿಲೈಸ್ ಮಾಡಿದ್ರೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಈ ಒಂದು ಜಾಗ. ಸೊ ಇದಕ್ಕೆ ಅಂದ್ರೆ ಹೋಮ್ ಥಿಯೇಟರ್ ಮಾಡ್ಕೋಬೇಕು ಅಂತ ಎಲ್ರಿಗೂ ಇರುತ್ತೆ. ಇದು ನಿಮ್ಗೆ ಆಲ್ರೆಡಿ ಹೋಮ್ ಥಿಯೇಟರ್ ರೂಮ್ ನ ಮಾಡಿದ್ದಾರೆ. ಇನ್ನು ಬೇಕಂದ್ರೆ ಹೋಮ್ ಥಿಯೇಟರ್ ಆಗಿ ಯೂಸ್ ಮಾಡ್ಕೋಬಹುದು, ಅಥವಾ ಇಲ್ಲ ನಾವು ಬೆಡ್ರೂಮ್ ತರ ಯೂಸ್ ಮಾಡ್ತಂದ್ರೆ ಅದಕ್ಕೂ ಹೋಗ್ಬೋದು. ಬಟ್ ಇದು ಹೋಮ್ ಥಿಯೇಟರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತ ನನ್ಗೆ ಅನ್ಸುತ್ತೆ. ಇದು ನಿಮ್ಗೆ ನೋಡ್ತಾ ಇರೋದು ಮಾಸ್ಟರ್ ಬೆಡ್ರೂಮ್ ಇದು. ವಿತ್ ನಿಮ್ಗೆ ಟಿವಿ ಬೇಕಾದ್ರೆ ಹಾಕ್ಬಹುದು. ಅಂಡ್ ವಿತ್ ನಿಮ್ಗೆ ಈ ಒಂದು ಕಬೋರ್ಡ್ ಸಿಗುತ್ತೆ. ಅಂಡ್ ಇದು ಅಷ್ಟೇ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಜೊತೆಗೆ ಏನು ವಾಲ್ ಇರ್ಲಿ ಪ್ರತಿಯೊಂದು ಕಲರ್ ಕಾಂಬಿನೇಷನ್ ಮಾಡ್ಬಿಟ್ಟು ಅವ್ರು ಮಾಡಿಸಿದ್ದಾರೆ. ಬಿಕಾಸ್ ಆಫ್ ಇಂಟೀರಿಯರ್ ಡಿಸೈನರ್ ಇಂದ ಮಾಡಿಸಿದ್ದು. ಅಂಡ್ ಮೇಲ್ಗಡೆ POP ಅಷ್ಟೇ ನಿಮ್ಗೆ ಎಲ್ಲಾ ರೂಮ್ ಅಲ್ಲೂ ಡಿಫ್ರೆಂಟ್ ಆಗಿರೋ POP ಮಾಡಿಸಿದ್ರೆ. ಅಂಡ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಒಂದು ಮನೆ ಅಂತ ಬಂದಾಗ ಗಾಳಿ ಆಗಿರ್ಲಿ ಬೆಳಕಾಗಿರ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಮನೆಯಲ್ಲಿ ಅಥವಾ ಈ ಒಂದು ವಿಲ್ಲಾದಲ್ಲಿ ಅದಕ್ಕೆ ಮುಖ್ಯ ಆದ್ಯತೆ ಕೊಟ್ಟು ಎಲ್ಲಾ ಕಡೆನೂ ಗಾಳಿ ಬೆಳಕನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ವಿಲ್ಲಾ ತಗೊಂಡ್ರೆ ನಮ್ಗೆ ಏನ್ ಉಪಯೋಗ ಅಂದ್ರೆ, ಸೊ ಇಲ್ಲಿ ವಿಲ್ಲಾ ತಗೊಂಡ್ರೆ ನಿಮ್ಗೆ 300 ಸ್ಕ್ವೇರ್ ಫೀಟ್ ರೋಡ್ ಬರುತ್ತೆ. ಆರಾಮಾಗಿ 2 ವೆಹಿಕಲ್ಸ್ ಅಪೋಸಿಟ್ ಮೂವ್ ಇಂದ ಅಂದ್ರೆ ಅಪೋಸಿಟ್ ವೇ ಇಂದ ಸಹ ಮೂವ್ ಆಗ್ಬಹುದು. ಅಂಡ್ ಜೊತೆಗೆ ಸ್ಟ್ರೀಟ್ ಲೈಟ್ ಸಹ ಪ್ರೊವೈಡ್ ಮಾಡಿದರೆ. ಸ್ಟ್ರೀಟ್ ಲೈಟ್ ಪಕ್ಕದಲ್ಲೇ ತುಂಬಾ ಮರಗಳಿದೆ. ಸೊ ಮರಗಳಿದ್ದಾಗ ನೆರಳು, ತಂಪು, ಗಾಳಿ ಪ್ರತಿಯೊಂದು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತು. ಅಂಡ್ ಅದಲ್ದೇನೆ CC ಕ್ಯಾಮ್ರಾ ಫೆಸಿಲಿಟಿ ಅಂಡ್ ಪವರ್ ಸಿಸ್ಟಮ್ ಅಷ್ಟೇ ನಿಮ್ಗೆ ಏನೋ ನಿಮ್ಗೆಲ್ಲ ಅಂಡರ್ ಗ್ರೌಂಡ್ ಇದೆ. ಸೇಫ್ಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರೈನೇಜ್ ಸಿಸ್ಟಮ್ ಅಂಡರ್ ಗ್ರೌಂಡ್ ಇದೆ. ಸೊ ಇದ್ರ ಬಗ್ಗೆ ನೀವು ಯಾವ್ದು ಕಾಂಪ್ರಮೈಸ್ ಆಗೋ ಅವಶ್ಯಕತೆನೇ ಇಲ್ಲ. ಇನ್ನು ಏನೆಲ್ಲ ಅಮ್ಯುನಿಟೀಸ್ ಇದೆ ಅಂದ್ರೆ, ಏನೆಲ್ಲ ಸೌಕರ್ಯಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ನಾವು ವಿಚಾರಕ್ಕೆ ಬಂದ್ರೆ, ಸೊ ಸೌಕರ್ಯಗಳಂದ್ರೆ ನಿಮ್ಗೆ ಗೊತ್ತು, ನಾರ್ಮಲಿ ಎಲ್ಲಾ ಮನೆ ಅಂದ್ಮೇಲೆ ಒಂದು ಫಂಕ್ಷನ್ ಆಗ್ತಾನೆ ಇರುತ್ತೆ ಅಂತ. ಸೊ ಫಂಕ್ಷನ್ ಆದ್ರೆ ಪಾರ್ಟಿ ಹಾಲ್ಗೆ ಹೊರಗಡೆ ಹೋಗಿ ಪಾರ್ಟಿ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಗೆ ಪಾರ್ಟಿ ಹಾಲ್ ಇಲ್ಲೇ ಇದೆ. ಅಂಡ್ ನೀವೇನಾದ್ರು ನಿಮ್ಮ ಮನೇಲಿ ಮಕ್ಳಿಗೆ ಏನಾದ್ರು ಆಟ ಆಡ್ಬೇಕು, ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಇಂಡೋರ್ ಆಕ್ಟಿವಿಟೀಸ್ ಅಂದ್ರೆ ಇಂಡೋರ್ ಗೇಮ್ಸ್ ಅವೈಲೇಬಲ್ ಇದೆ. ಅಂಡ್ ಔಟ್ಡೋರ್ ಗೇಮ್ಸ್ಗೂ ಅವೈಲೇಬಲ್ ಇದೆ. ಜಿಮ್ ಇದೆ. ಜೊತೆಗೆ ಸಾಯಂಕಾಲ ಮಕ್ಕಳಿಗೆ ಟೈಮ್ ಕೊಡ್ಬೇಕು ಅಂದ್ರೆ ಪ್ಲೇ ಗ್ರೌಂಡ್ ಇದೆ. ಅದನ್ನೆಲ್ಲ ಹೋಗ್ತಾ ತೋರಿಸ್ತೀನಿ. ಸೊ ಬನ್ನಿ. ನಾನು ಆಗ್ಲೇ ಹೇಳ್ದೆ ಇಲ್ಲಿ ವಿಲ್ಲಾ ತಗೊಂಡ್ರೆ ನಿಮ್ಗೆ ಯಾವೆಲ್ಲ ಸೌಕರ್ಯಗಳು ಸಿಗುತ್ತೆ ಅಂತ. ಸೊ ಅದರಲ್ಲಿ ಫಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು, ಸಾಯಂಕಾಲ ಎಲ್ರು ಒಂದಿಷ್ಟು ಹೊತ್ತನ ವಾಕಿಂಗ್ ಮಾಡಕಂತ ಕಳಿತಿರ್ತೀರಾ, ಅಥವಾ ಸ್ವಲ್ಪ ಚಿಲ್ ಮಾಡಕ್ಕಾಗಿರ್ಲಿ, ಅಥವಾ ಎಲ್ರು ಕೂತ್ಕೊಂಡು ಮಾತಾಡಕ್ಕಾಗಿರ್ಲಿ, ಈ ತರ ನಿಮ್ಗೆ ಬೆಂಚ್ ಹಾಕಿ ಒಂದಿಷ್ಟು ಜಾಗಗಳನ್ನ ಕೊಟ್ಟಿದ್ದಾರೆ. ಸೊ ಗಾರ್ಡನ್ ಏರಿಯಾ ತರ ನೀವು ಯೂಸ್ ಮಾಡ್ಬೋದು. ಅಂಡ್ ಅದಲ್ದೇನೆ ಇಂಡೋರ್ ಆಕ್ಟಿವಿಟೀಸ್ ಅಥವಾ ಪಾರ್ಟಿ ಹಾಲ್ ಅಂತ ಏನ್ ಹೇಳಿದೆ ಅದನ್ನ ಇವಾಗ ತೋರಿಸ್ತೀನಿ. ಸೊ ಬನ್ನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇರುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಮನೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಈ ವಿಲ್ಲಾ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವು ಏನ್ ಸ್ಕ್ರೀನ್ ಕಾಣ್ತಾರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಇಂಡೋರ್ ಗೇಮ್ಸ್ ಇದೆ ಅಂತ ನಿಮ್ಗೆ ಆಗ್ಲೇ ಹೇಳಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಂಡೋರ್ ಗೇಮ್ಸ್ಗೂ ಸಹ ಇದು ಇದೆ. ಅಂದ್ರೆ ಆ ವಸ್ತುಗಳನ್ನ ಆಲ್ರೆಡಿ ಸೆಟ್ ಮಾಡಿದ್ದಾರೆ. ಚೆಸ್ ಆಗಿರ್ಲಿ, ಕೇರಮ್ ಆಗಿರ್ಲಿ, ಬ್ಯಾಡ್ಮಿಂಟನ್ಸ್ ಆಗಿರ್ಲಿ ಪ್ರತಿಯೊಂದನ್ನು ಆಡ್ಬೋದು. ಜೊತೆಗೆ ಇಲ್ಲಿ ನಿಮ್ಗೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಸೋಫಾಗಳಿದೆ, ಚೇರ್ಗಳಿದೆ. ಓಕೆ, ಇದಿಷ್ಟು ಜಾಗ ನಿಮ್ಗೆ ಇಂಡೋರ್ ಗೇಮ್ಸ್ ಕೊಡುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ ಜಾಗ ಇದು. ಓಕೆ, ಮೇಲ್ಗಡೆ ಹೋಗೋಣ ಬನ್ನಿ. ಸೊ ಇಂಡೋರ್ ಗೇಮ್ಸ್ಗೆ 2 ಫ್ಲೋರ್ ಕೊಟ್ಟಿದ್ದಾರೆ ಇಲ್ಲಿ, ಕೆಳಗಡೆ ಮತ್ತು ಮೇಲ್ಗಡೆ. ಅಂಡ್ ಇಲ್ಲಿ ನಿಮ್ಗೆ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯಾಡ್ಮಿಂಟನ್ ಅಥವಾ ಶಟಲ್ ಬ್ಯಾಡ್ಮಿಂಟನ್ ಏನಿದೆ ಸೊ ಕೋರ್ಟು ಕಾಣ್ತಾ ಇದೆ. ಅಂಡ್ ನನ್ಗೆ ಈ ಜಾಗ ನೋಡ್ಮೇಲೆ ಅನ್ಸಿದ್ ಒಂದೇ ಮಾತು, ಸೊ ಇಷ್ಟೆಲ್ಲ ಸೌಕರ್ಯಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಈ ಒಂದು ಜಾಗದಲ್ಲಿ ವಿಲ್ಲಾ ತಗೊಳ್ಳೋದು ವರ್ತ್ ಅಂತ ನನ್ಗನ್ಸುತ್ತೆ. ಜಾಗ ಇಷ್ಟೆಲ್ಲ ನೋಡ್ತಾ ಇದ್ರೆ
ನನ್ಗೆ ಇಷ್ಟೆಲ್ಲ ಅನಿಸ್ತಾ ಇದೆ ಅಂದ್ರೆ ನಿಮ್ಗೂ ಬಂದು ವಿಸಿಟ್ ಮಾಡಿದ್ಮೇಲೆ ಅನ್ಸುತ್ತೆ ಅನ್ಕೊಳ್ತೀನಿ. ಬಿಕಾಸ್ ಯಾಕಂದ್ರೆ ಇಷ್ಟೆಲ್ಲ ಸೌಕರ್ಯಗಳನ್ನ ಪ್ರೊವೈಡ್ ಮಾಡ್ತಿರೋದು ಒಂದ್ ಕಡೆ ಆದ್ರೆ ಅದನ್ನ ಇಷ್ಟ ಚೆನ್ನಾಗಿ ಮೇಂಟೈನ್ ಮಾಡಿರೋದು ಇನ್ನೊಂದ್ ಕಡೆ. ಸೊ ಬನ್ನಿ. ಸೊ ಈಗ ನಾನಿರೋದು ಕೆಳಗೊಂದ್ ಫ್ಲೋರ್ ನೋಡಿದ್ರೆ ಇಂಡೋರ್ ಗೇಮ್ಸ್ಗೆ, ಈಗ ಇನ್ನೊಂದ್ ಫ್ಲೋರ್ ನೋಡ್ತಾ ಇದ್ದೀರಾ, ಇದು ಸೆಕೆಂಡ್ ಫ್ಲೋರ್ ಅಂದ್ರೆ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಇದು. ಸೊ ಇಲ್ಲಿ ಆಲ್ರೆಡಿ ಇದು ಇಂಡೋರ್ ಗೇಮ್ಸ್ಗೆ ಅಂತ ಸೆಟ್ ಮಾಡಿದ್ದಾರೆ, ಶಟಲ್ ಬ್ಯಾಡ್ಮಿಂಟನ್ ಅಥವಾ ಬ್ಯಾಡ್ಮಿಂಟನ್ಗೋಸ್ಕರ ಅಂತ. ಇದನ್ನ ನೀವು ಪಾರ್ಟಿ ಹಾಲ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಕೆಳಗಡೆ ಮತ್ತೆ ಮೇಲ್ಗಡೆ ಜಾಗ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಒಂದ್ ಕಡೆ ಇವೆಂಟ್ ಮಾಡ್ಕೊಂಡು ಇನ್ನೊಂದ್ ಕಡೆ ನೀವು ಫುಡ್ ಏರಿಯಾನು ಮಾಡ್ಕೋಬಹುದು. ಸೊ ಈ ಒಂದು ಜಾಗದಲ್ಲಿ ಅರೌಂಡ್ 50 ಅಬೋನೆ ಜನ ಇಲ್ಲಿ ಹಿಡಿಸ್ತಾರೆ, ಬಿಕಾಸ್ ಯಾವ್ದೇ ಫಂಕ್ಷನ್ ಮಾಡಿದ್ರು ಅಷ್ಟೇ. ಅಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಹ ಹೌದು ಈ ಜಾಗವನ್ನ. ಅಂಡ್ ನೆಕ್ಸ್ಟ್ ಮಕ್ಕಳು ಪ್ಲೇ ಏರಿಯಾ ಹೇಗಿದೆ ಅಂತ ತೋರಿಸ್ತೀನಿ. ಅಂಡ್ ಇಲ್ಲಿ ವಿಲ್ಲ ತಗೊಂಡ್ರೆ ಮತ್ತಿನ್ನೊಂದೇನು ಪ್ರಾಫಿಟ್ ಅಥವಾ ಏನಪ್ಪಾ ಯೂಸ್ ಆಗುತ್ತೆ ಅಂದ್ರೆ, ಸೊ ಈ ಒಂದು ಜಾಗ ನಾನು ಆಗ್ಲಿ ತುಂಬಾ ವೆಲ್ ಮೇಂಟೈನ್ ಜಾಗ ಅಂತ. ಬೆಳಿಗ್ಗೆ ಎದ್ದು ಇನ್ನು ನಮ್ಮೆಲ್ಲರ ಮನೇಲಿರುವಂತಹ ಸೀನಿಯರ್ ಸಿಟಿಜನ್ಸ್ ವಾಕಿಂಗ್ ಹೋಗೋದು ನೋಡಿರ್ತೀವಿ, ಅಥವಾ ಚಿಕ್ಕ ಪುಟ್ಟದಾಗಿ ಜಿಮ್ ಮಾಡ್ಕೊಳ್ಳೋದಕ್ಕೆ ಅಥವಾ ವ್ಯಾಯಾಮ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕಾಗಿರುತ್ತೆ. ಈ ಒಂದು ಜಾಗದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಜಿಮ್ ಇಕ್ವಿಪ್ಮೆಂಟ್ಸ್ ಅಂತ ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಆರಾಮಾಗಿ ಇಲ್ಲಿ ಬೆಳಿಗ್ಗೆ ಹೊತ್ತು ಏನು ವ್ಯಾಯಾಮ ಬೇಕು ಅದೆಲ್ಲ ಮಾಡ್ಕೋಬಹುದು. ಬರೀ ಸೀನಿಯರ್ ಸಿಟಿಸನ್ಸ್ ಅಲ್ಲ, ಯಂಗ್ ಸಿಟಿಸನ್ಸ್ ಅಥವಾ ಯಂಗ್ ಜನರೇಷನ್ ಇದೆ ಅವರು ಸಹ ಜಿಮ್ಗೆ ಹೋಗ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಏನೆಲ್ಲ ಬೇಕು ಜಿಮ್ಗೆ ಪ್ರತಿಯೊಂದು ಇದೆ, ಇಲ್ಲೇ ಬಂದು ಜಿಮ್ ಸಹ ಮಾಡ್ಕೋಬಹುದು. ಅಂಡ್ ಮಕ್ಕಳಿಗೆ ಪ್ಲೇ ಏರಿಯಾ ಸಹ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಇಟ್ಟಿದ್ದಾರೆ ಪ್ಲೇ ಏರಿಯಾನ. ಅಂಡ್ ಇತ್ತೀಚಿನ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾವು ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗು, ಸಾಯಂಕಾಲ ಬಾ ಊಟ ಮಾಡು, ಮಕ್ಕಳಿಗೆ ಬರ್ದ ಅಂತ ಕೇಳಕ್ಕೂ ಟೈಮ್ ಇಲ್ಲ. ಬಟ್ ಈ ತರ ಕಲರ್ಫುಲ್ ಆಗಿರೋ ಪ್ಲೇ ಏರಿಯಾ ನೋಡ್ತಾ ಇದ್ರೆ ಅಪ್ಪ ಅಮ್ಮಂದ್ರು ಸಹ ಒನ್ ಟೈಮ್ ಏನೋ ಮಕ್ಳ ಜೊತೆ ಈವ್ನಿಂಗ್ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅಥವಾ ವೀಕೆಂಡ್ಸ್ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ನಾನ್ ಇದನ್ನ ನೋಡ್ತಾ ಇದ್ರೆ ನನ್ಗೂ ಒಳ್ಳೆ ಒಂದು ಮಗು ಆಗ್ಬೇಕು, ಅಥವಾ ನಾನು ಒಂಥರ ಮಗು ತರ ಅನಿಸ್ತಾ ಇತ್ತು. ಬಿಕಾಸ್ ಯಾಕಂದ್ರೆ ಇಷ್ಟೆಲ್ಲ ಕಲರ್ಫುಲ್ ಐಟಮ್ಸ್ ನೋಡ್ತಾ ಇದ್ದೀನಿ. ಅಂಡ್ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪು ಬಂತು ಈ ಒಂದು ಜಾಗ ನೋಡಿದಾಗ. ಈ ಕಡೆ ನಿಮ್ಗೆ ಜಾರು ಬಂಡಿಗಳನ್ನ ಹಾಕಿದ್ದಾರೆ. ಅಂಡ್ ಮಕ್ಕಳನ್ನ ಆಡಕ್ ಬಿಟ್ಬಿಟ್ಟು ಜೊತೆಗೆ ಪೇರೆಂಟ್ಸ್ ಸ್ವಲ್ಪ ಹೊತ್ತು ಟೈಮ್ ನ ಕೂತ್ಕೊಂಡು ಸ್ಪೆಂಡ್ ಮಾಡೋದು, ಬೇರೆ ಜೊತೆ ಮಿಂಗಲ್ ಆಗ್ಬೋದು, ಅದಕ್ಕೆಲ್ಲ ಬೆಂಚಸ್ ಹಾಕಿದ್ದಾರೆ. ಓಕೆ. ಅಂಡ್ ಇನ್ನೊಂದು ನಾನು ಮೆನ್ಷನ್ ಮಾಡ್ಬೇಕಾಗಿದ್ದ ಜಾಗ ಅಂದ್ರೆ ಕೆಳಗಡೆ ಮರಳು ಹಾಕಿದ್ದಾರೆ. ಬಿಕಾಸ್ ಮಕ್ಕಳು ಎಷ್ಟು ಓಡಾಡ್ತಿರ್ತಾರೆ, ತೀಟ್ಲೆ ಮಾಡ್ತಿರ್ತಾರೆ, ಪ್ರತಿಯೊಂದು ಏಟ್ ಆಗ್ಬಾರ್ದು ಅಂತ. ಸೊ ಕೆಳಗಡೆ ಮರಳನ್ನ ಹಾಕಿದ್ದಾರೆ, ಅದು ತುಂಬಾ ಇಷ್ಟ ಆಗಿದ್ದು. ಅಂಡ್ ನನ್ನ ದಾರಿಲಿ ಬರ್ತಾ ಪ್ರತಿಯೊಂದು ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ, ಬಿಕಾಸ್ ನಿಮ್ಗೂ ಯೂಸ್ ಆಗುತ್ತೆ ಅಂತ. ಸೊ ಯಾವೆಲ್ಲ ಕಾಲೇಜ್ ಅಥವಾ ಸ್ಕೂಲ್ಸ್ ನಿಯರ್ ಇದೆ ಅಂತ ಹೇಳ್ತೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ ಈ ವಿಲ್ಲ ತಗೊಂಡಾದ್ಮೇಲೆ ಯಾರಿಗೆಲ್ಲ ಸ್ಕೂಲ್ಸ್ ಕಾಲೇಜಸ್ ನೀಡಿದೆ ಅವ್ರಿಗೆಲ್ಲ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಯಾವೆಲ್ಲ ಇದೆ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್, ಅಜೀಮ್ ಪ್ರೇಮ್ಜಿ ಯೂನಿವರ್ಸಿಟಿ ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ನಿಮ್ಗೆ ನಾರ್ಮಲಿ ಗೊತ್ತು 10 ಮಿನಿಟ್ಸ್ಗೆ ಎಲ್ಲ ಟ್ರಾಫಿಕ್ ಎಲ್ಲ ಆರಾಮಾಗಿ ರೀಚ್ ಆಗ್ಬೋದು ಅಂತ. ಅಂಡ್ DPS ಈಸ್ಟ್ 20 ಮಿನಿಟ್ಸ್ ಇದೆ. ಜೊತೆಗೆ ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲ್ 15 ಮಿನಿಟ್ಸ್ ಡ್ರೈವ್ ಇದೆ ಇಲ್ಲಿಂದ. ಅಂಡ್ ಸಿಲ್ವರ್ ಓಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಷ್ಟೇ ನಿಮಗೆ 15 ಮಿನಿಟ್ಸ್ ಸಿಗುತ್ತೆ. ಸೊ ಇಷ್ಟೆಲ್ಲ ಸ್ಕೂಲ್ಸ್ ಇದೆ, ಇನ್ನೂ ಜಾಸ್ತಿನೇ ಇದೆ. ದ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ಯಾಂಗ್ಳೂರಿನ 15 ಮಿನಿಟ್ಸ್ ಇದೆ. ಇನ್ವೆಂಚರ್ ಅಕಾಡೆಮಿ ಇದೆ. ಅಂಡ್ ದ ಅಶೋಕಾಸ್ ಲೇಲ್ಯಾಂಡ್ ಸ್ಕೂಲ್ ಇದೆ. ಸೊ ಇಷ್ಟೆಲ್ಲ ಸ್ಕೂಲ್ಸ್ ಇದಕ್ಕೆ ಜಾಸ್ತಿ ಇದೆ. ಬಟ್ ನಿಮಗೆ ಕೆಲವೊಂದಿಷ್ಟು ನನ್ಗೆ ಯಾವ್ದೆಲ್ಲ ನೋಡಿದ್ರೆ ಅದೆಲ್ಲ ನಿಮಗೆ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ. ಅಂಡ್ ಅದಲ್ದೇನೆ ಇನ್ನು ಮನೇಲಿ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಅಥವಾ ಮನೇಲಿ ಏನೋ ಸೀರಿಯಸ್ ಆಗುತ್ತೆ ಅಥವಾ ಹೆಲ್ತ್ ಇಶ್ಯೂ ಆಗುತ್ತೆ, ಹಾಸ್ಪಿಟಲ್ಸ್ ನಿಯರ್ ಆಗುತ್ತಾ ಅಂತಂದ್ರೆ ಹೌದು, ಇಲ್ಲಿಂದ ನಿಮಗೆ ಹಾಸ್ಪಿಟಲ್ಸ್ ಗಳು ತುಂಬಾ ನಿಯರ್ ಆಗುತ್ತೆ. ಯಾವೆಲ್ಲ ಹಾಸ್ಪಿಟಲ್ಸ್ ನಿಯರ್ ಆಗುತ್ತೆ ಅಂತಂದ್ರೆ, ಟೌನ್ ಹಾಸ್ಪಿಟಲ್ ಸರ್ಜಾಪುರದಿಂದ ನಿಮ್ಗೆ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ನಿಮ್ಗೆ ಗೊತ್ತು 5 ಮಿನಿಟ್ಸ್ ಹಾಸ್ಪಿಟಲ್ ಎಲ್ಲ ಸಿಗುತ್ತೆ ಅಂದ್ರೆ ಈ ಒಂದು ಲೊಕೇಶನ್ ಎಷ್ಟು ಬೆಸ್ಟ್ ಇದೆ ಅಂತ ಯೋಚನೆ ಮಾಡಿ. ಅಂಡ್ ಸೇಂಟ್ ಜಾನ್ಸ್ ಹಾಸ್ಪಿಟಲ್ ಏನಿದೆ ಅದು ನಿಮ್ಗೆ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಆಗುತ್ತೆ. ಅಂಡ್ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ನಿಮ್ಗೆ ಗೊತ್ತು, ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಬಗ್ಗೆ. ಸೊ ಅದು ನಿಮ್ಗೆ ಇಲ್ಲಿಂದ ಜಸ್ಟ್ 25 ಮಿನಿಟ್ಸ್ ಅಷ್ಟೇ. ಅಂಡ್ ನಾರಾಯಣ ಹೃದಯಾಲಯ ನಿಮ್ಗೆ ಅದು 20 ನಿಮಿಷ ಅಷ್ಟೇ ಇಲ್ಲಿಂದ. ಸೊ ಇಷ್ಟೆಲ್ಲ ನಿಮ್ಗೆ ಸಾಯಿಬಾಬಾ ಹಾಸ್ಪಿಟಲ್ ಬೇರೆ ಇದೆ ನಿಮ್ಗೆ 30 ನಿಮಿಷಕ್ಕೆ. ಇಷ್ಟೆಲ್ಲ ಸ್ಕೂಲ್ಸ್, ಹಾಸ್ಪಿಟಲ್ಸ್ ಅಂಡ್ ಇಂಡಸ್ಟ್ರೀಸ್ ಇಷ್ಟೆಲ್ಲ ನಿಯರ್ ಇರ್ಬೇಕಾದ್ರೆ ಈ ಜಾಗ ಜಸ್ಟ್ ಥಿಂಕ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಏರಿಯಾ ತುಂಬಾ ಚೆನ್ನಾಗಿದೆ. ಜೊತೆಗೆ ಗಿಡಗಳಾಗಿರ್ಲಿ, ಪರಿಸರ ಆಗಿರ್ಲಿ, ಅಂಡ್ ಇವ್ರು ಮೇಂಟೈನ್ ಮಾಡೋ ರೀತಿ ಆಗಿರ್ಲಿ, ಪ್ರತಿಯೊಂದು ಚೆನ್ನಾಗಿದೆ. ಜೊತೆಗೆ ವೀಕೆಂಡ್ಸ್ ಬಂತು ಅಥವಾ ಏನೋ ಬೇಜಾರಾಗ್ತಿದೆ ನನಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದಾಗ ಶಾಪಿಂಗ್ ಹೋಗ್ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ, ಅಥವಾ ಏನೋ ಮಾರ್ಕೆಟ್ ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವೆಲ್ಲ ಶಾಪಿಂಗ್ ಲೊಕೇಶನ್ಸ್ ಗಳು ನಿಯರ್ ಆಗುತ್ತೆ ಅಂದ್ರೆ, ನಿಮ್ಗೆ ಬಿಗ್ ಬಜಾರ್ ಅಂತೂ ಇಲ್ಲ ನಿಮ್ಗೆ ಆಲ್ಮೋಸ್ಟ್ 5 ಮಿನಿಟ್ಸ್ ಅಷ್ಟೇ. ಬಿಗ್ ಬಜಾರ್ ಡಿ ಮಾರ್ಟ್ ನಿಮ್ಗೆ ಜಸ್ಟ್ ಇಂದ 5 ಮಿನಿಟ್ಸ್ ಅಷ್ಟೇ. ನಾರ್ಮಲ್ ಡಿ ಮಾರ್ಟ್ ಹೋಗ್ಬಿಟ್ರೆ ನಿಮ್ಗೆ ತಿಂಗಳಿಗೆ ಏನ್ ಬೇಕೋ ಅದೆಲ್ಲ ಒಂದೇ ಕಡೆ ಶಾಪ್ ಮಾಡ್ಬೋದು. ಡಿ ಮಾರ್ಟ್ ಇಲ್ಲ ನಿಮ್ಗೆ 5 ಮಿನಿಟ್ಸ್ ಅಷ್ಟೇ ಇರೋದು. ಓಕೆ. ಇನ್ ನೆಕ್ಸ್ಟ್ ದ ಫೋರಮ್ ಮಾಲ್, ನಿಮ್ಗೆ ಫೋರಮ್ ಮಾಲ್ ಇಂದ 25 ನಿಮಿಷ ಆಗುತ್ತೆ. ಅಂಡ್ ಬಾಂಬೆ ಬಜಾರ್ 20 ನಿಮಿಷ. ಫುಡ್ ಸಿಟಿ ಹೈಪರ್ ಮಾರ್ಕೆಟ್ ಜಸ್ಟ್ 10 ಮಿನಿಟ್ಸ್ ಇದೆ. ಮಾರ್ಕೆಟ್ ಸ್ಕ್ವೇರ್ 30 ಮಿನಿಟ್ಸ್ ಇದೆ. ಸೊ ಶಾಪಿಂಗ್ ವರಿ ಮಾಡೋದಿಲ್ಲ ನಿಮ್ಗೆ, ಸ್ಕೂಲ್ಸ್ ವರಿ ಮಾಡೋದಿಲ್ಲ, ಹಾಸ್ಪಿಟಲ್ಸ್ ವರಿ ಮಾಡೋದಿಲ್ಲ, ಏನು ಲೊಕೇಶನ್ಸ್ ಅಂದ್ರೆ ನಿಮ್ಗೆ ವರ್ಕಿಂಗ್ ಲೊಕೇಶನ್ಸ್ ವರಿ ಮಾಡೋದಿಲ್ಲ. ಪ್ರತಿಯೊಂದು ಈ ಒಂದು ವಿಲ್ಲಾಗೆ ಅಥವಾ ಈ ಒಂದು ಲೊಕೇಶನ್ಗೆ ಎಲ್ಲ ಹತ್ರ ಆಗುತ್ತೆ. ಎಲ್ಲ ನಿಮ್ಗೆ ಜಸ್ಟ್ 5 ಇಂದ ನಿಮ್ಗೆ 30 ಮಿನಿಟ್ಸ್ ಒಳಗಡೆ ನೀವೆಲ್ಲ ಸಿಗ್ತಾ ಇರುವಂತದ್ದು. ಸೊ ಐ ಹೋಪ್ ನಿಮ್ಗೆ ಈ ಒಂದು ಲೊಕೇಶನ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಒಂದು ಬಂದು ವಿಸಿಟ್ ಮಾಡಿ ನೋಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗುತ್ತೆ. ಲೊಕೇಶನ್ ಬಗ್ಗೆ ನೀವು ಪೂರ್ತಿ ಅರ್ಥ ಮಾಡ್ಕೋಬಹುದು. ಓಕೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ಇವಾಗಲೇ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಿಮ್ಗೆ ಇನ್ನು ಏನಾದ್ರು ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು. ಜೊತೆಗೆ ಎಲ್ಲ ರೆಡಿ ಆಗ್ಬಿಟ್ಟು ಕೀನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಷ್ಟೇ. ಕೀ ನಿಮ್ಗೆ ಸಿಗ್ತಾ ಇದೆ, ನೀವು ನಿಮ್ದೆ ನಿಂತ್ಕೊಂಡು ವರ್ಕ್ ಮಾಡಿಸ್ಬೇಕು, ನಾನು ನಿಂತ್ಕೋಬೇಕು, ಮನೆ ಕಟ್ಟಿಸ್ಬೇಕು, ನೀರ್ ಹೊಡಿಬೇಕು, ಇದು ಯಾವ್ದು ಯೋಚನೆ ಇಲ್ಲ. ಅಂಡ್ ದಿ ಬೆಸ್ಟ್ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡಿ ಮನೆ ಕಟ್ತಾ ಇರುವಂತದ್ದು ಇದು ನಾನು ಸ್ವಂತ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ಅಂಡ್ ಮನೇಲಿ ಮಕ್ಳು ಇರ್ತಾರೆ, ಎಲ್ಲರೂ ಪ್ರತಿಯೊಂದು ಮಕ್ಕಳನ್ನು ಆಕ್ಟಿವ್ ಆಗಿರ್ಲಿ, ಆಟದಲ್ಲಿ ಪಾಲ್ಗೊಳ್ಳಿ ಅಂತ ಎಲ್ಲ ಪೇರೆಂಟ್ಸ್ ಇಷ್ಟ ಇರುತ್ತೆ. ಅಂಡ್ ಜಾಗ ಇರಲ್ಲ, ಮನೆ ತುಂಬಾ ದೂರ ಹೋಗಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ವಿಲ್ಲ ತಗೊಂಡ್ರೆ ನಿಮಗೆ ಕ್ರಿಕೆಟ್ ಪ್ರಾಕ್ಟೀಸಿಂಗು ಏರಿಯಾ ಇದೆ. ಅಂಡ್ ಇಲ್ಲಿ ನಿಮಗೆ ಬಾಸ್ಕೆಟ್ಗೂ ಸಹ ಅಂದ್ರೆ ಬಾಸ್ಕೆಟ್ ಬಾಲ್ಗೂ ಸಹ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಎಷ್ಟೊಂದು ಆಪ್ಷನ್ಸ್ ಇದೆ, ಎಷ್ಟೊಂದು ಸೌಕರ್ಯಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಇದೆಲ್ಲ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಈ ಒಂದು ಲೊಕೇಶನ್ ದಿ ಬೆಸ್ಟ್ ಲೊಕೇಶನ್. ನಿಮ್ಗೆ ಯಾರೆಲ್ಲ ವಿಲ್ಲ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆ. ಸೊ ಇದು ನಿಮಗೆ ಬಾಸ್ಕೆಟ್ ಬಾಲ್ ಕೋರ್ಟ್, ಇದು ಅದು ನಿಮಗೆ ಕ್ರಿಕೆಟ್ ಪ್ರಾಕ್ಟೀಸಿಂಗ್ ಕೋರ್ಟ್. ಸೊ ಇದು ನಿಮಗೆ ಏನು ಇಷ್ಟು ಜಾಗ ಎಷ್ಟು ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಎಲ್ಲಾ ಕಡೆ ನಿಮ್ಗೆ ಈ ತರ ಬೆಂಚ್ ಗಳನ್ನ ಹಾಕಿದ್ದಾರೆ. ಬಿಕಾಸ್ ಕೆಲವೊಂದಿಷ್ಟು ಹೊತ್ತಿನ ನೀವು ಆರಾಮಾಗಿ ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಬಹುದು. ಕೂತ್ಕೊಳ್ಳೋಕ್ ಜಾಗಗಳನ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ ಆಟ ಆಡಕ್ಕಿದೆ, ಪಾರ್ಟಿ ಹಾಲ್ಸ್ ಗಳಾಗಿರ್ಲಿ ಅಥವಾ ಇಂಡೋರ್ ಆಕ್ಟಿವಿಟೀಸ್ ಅಷ್ಟು ಜಾಗ ಕೊಟ್ಟಿರೋದಾಗಿರ್ಲಿ, ಈ ತರ ಆಪ್ಷನ್ ನಿಮ್ಗೆ ಎಷ್ಟೊಂದು ಫೆಸಿಲಿಟೀಸ್ ಕೊಡ್ತಾ ಇರ್ಬೇಕಾದ್ರೆ ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ಯಾವೆಲ್ಲ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಅದ್ರಲ್ಲಿ ತುಂಬಾ ಸೌಕರ್ಯಗಳನ್ನ ಪ್ರೊವೈಡ್ ಮಾಡಿದ್ದಾರೆ ನಾನ್ ನೋಡಿದ ಪ್ರಕಾರ. ಬಿಕಾಸ್ ತುಂಬಾ ವೆಲ್ ಮೇಂಟೈನ್ ಅಂತಾನು ಹೇಳ್ಬೋದು. ಅಂಡ್ ಲೊಕೇಶನ್ ಸರ್ಜಾಪುರ BMTC ಬಸ್ ಸ್ಟ್ಯಾಂಡ್ ನಿಯರ್ ಇದೆ. ಸೊ ಏನಾದ್ರು ಲೊಕೇಶನ್ಸ್ ಪ್ರಾಬ್ಲಮ್ ಆಯ್ತು ಅಥವಾ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದ್ರೆ ನೀವು ಸ್ಕ್ರೀನ್ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನ ಕೊಡ್ತಾರೆ. ಬಂದು ವಿಸಿಟ್ ಮಾಡಿ ನೋಡಿ ಹೇಗ್ ಅನ್ಸುತ್ತೆ ಅಂತ. ಬಿಕಾಸ್ ಯಾಕಂದ್ರೆ ವಿಡಿಯೋ ನೋಡೋದಕ್ಕೂ ನೀವು ಬಂದು ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂಡ್ ಜಾಗ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಲೊಕೇಶನ್ ಇದು. ಗಿಡ ಮರಗಳಾಗಿರ್ಲಿ ಅಥವಾ ರೋಡ್ ಆಗಿರ್ಲಿ ಪ್ರತಿಯೊಂದು ಅಷ್ಟೇ ತುಂಬಾ ಕಾಮ್ ಆಗಿದೆ ಈ ಜಾಗ. ನನಗೆ ಪರ್ಸನಲ್ ಜಾಗ ಇಷ್ಟ ಆಯ್ತು ಬಿಕಾಸ್ ಆಫ್ ನೇಚರ್ ಸಲುವಾಗಿ. ಅಂಡ್ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಬಟ್ ಪ್ರೈಸ್ ಏನಂದ್ರೆ 1.64 crore ಇದೆ, ನೆಗೋಷಿಯಬಲ್ ಇದೆ. ಸೊ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.